ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಡೇ 14 ಹರ್ಲಿ ವೇಕಪ್ ಚಾಲೆಂಜ್ ಆಗಿರುತ್ತೆ. ಏನಪ್ಪ ಇವತ್ತಿನ ವಿಷಯ ನಾನೇನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಂದರೆ, ಈಗ ಕೆಲವೊಬ್ಬರು ಎಲ್ಲರೂ ಅಂದರೆ ತುಂಬ ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಲಿ ಅಂದ್ಬಿಟ್ಟು. ನಮ್ಮ ಥರ ಮಿಡಲ್ ಕ್ಲಾಸ್ ಅಂದರೆ ಹೋಮ್ ಮೇಕರ್ಸ್ ಎಲ್ಲ ಇರ್ತಾರಲ್ವ, ಅವ್ರಿಗೆಲ್ಲನೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇರಲ್ಲ. ಪಾಪ ಅವ್ರಿಗೂ ನೋಡಿರ್ತಾರೆ, ಹಸ್ಬೆಂಡ್ ಒಬ್ಬರೇ ದುಡಿತಾ ಇರ್ತಾರೆ. ಬೆಂಗಳೂರಲ್ಲಿ ಇಬ್ಬಿಬ್ಬರು ದುಡಿದ್ರು, ಮನೇಲಿರೋ 4-5 ಜನ ದುಡಿದ್ರು ಕೂಡ ಮನೆಗಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಬೆಂಗಳೂರಲ್ಲಿ. ಅದೇ ರೆಂಟ್ ಕಟ್ಕೊಂಡು ಊರು ಬಿಟ್ಟು ಊರಿಂದ ಬಂದು ಇಲ್ಲೆಲ್ಲ ಕಷ್ಟಪಡಬೇಕಂದ್ರೆ ತುಂಬ ಕಷ್ಟ ಇದೆ. ಆದ್ದರಿಂದ ಕೆಲವೊಂದು ಹೆಣ್ಮಕ್ಳು ಸೋರ್ಸ್ ಆಫ್ ಇನ್ಕಮ್ಗೆ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ಕೊತಿದ್ದಾರೆ. ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಕೂಡ ನಾನು ಒಂದು ಹೌಸ್ ಮೇಕರ್ ಆಗಿದ್ದು, ಒಂದು ಹೌಸ್ ವೈಫು, ನಾನು ಮನೆಯಲ್ಲೇ ಇದ್ಕೊಂಡು ನಾನು ಒಂದು ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊಬೇಕಂತಲೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಇದು ಯಾವುದೇ ರೀತಿ ತೋರಿಕೆಗಲ್ಲ. ಕೆಲವೊಬ್ಬರು ಮಾತಾಡ್ಕೊತ ಇದ್ದಾರೆ, ಓ ಇವ್ರು ಹಂಗೆ ಬಿಲ್ಡಪ್ಪು ಹಂಗೆ ಹಿಂಗೆ ಅಂದ್ಕೊಂಡು. ನಿಜವಾಗ್ಲೂ ಹೇಳ್ತೇನೆ, ಯಾವುದೇ ರೀತಿ ತೋರಿಕೆಗಲ್ಲ ನಾನು ಮಾಡ್ಕೊತಾ ಇರೋದು. ನಾನು ನನ್ನ ಹಸ್ಬೆಂಡ್ಗೆ ಒಂದು ಬ್ಯಾಕ್ ಬೋನ್ ಆಗಿರಬೇಕು. ನನ್ನ ಹಸ್ಬೆಂಡ್ ಸಂಪಾದನೆಗೆ ನಾನು ಕಾಯ್ಕೊಂಡು ಕುತ್ಕೊಬಾರ್ದು. ನಾನು ಅವ್ರ ಕಷ್ಟ ಅಂದಾಗ, ಅವ್ರಿಗೆ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಕಷ್ಟ ಅಂದಾಗ ನನ್ನ ಹತ್ರ ಒಂದು ₹100 ಕೊಡೋ ಶಕ್ತಿ ಆದರೂ ನನಗಿರಬೇಕು. ಅದರಿಂದ ನನ್ನ ಒಂದು ಇನ್ಕಮ್ ನನಗೂ ಕೂಡ ಇರಬೇಕು ಅಂತಲೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಅದಕ್ಕೆಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಇದರಲ್ಲಿ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತುಂಬ ಗುರುತಿಸ್ಕೊಂಡಿದ್ದಾರೆ ನಮ್ಮ ಥರ ಹೆಣ್ಮಕ್ಳು. ನಾನು ಕೂಡ ಹಾಗೆ ಗುರುತಿಸ್ಕೊಳ್ಬೇಕು ಅಂತ ಆಸೆ ಇದೆ. ಮುಂದೆ ನಿಜವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ ಕೊಡುವಂಥ ವೀಡಿಯೋಗಳು ಮಾಡೇ ಮಾಡ್ತೀನಿ. ನಾನು ಮಾಡೋ ವೀಡಿಯೋಯಿಂದ ಏನಾದರೂ ಒಂದು ಲಾಭ ಇರೋ ಥರ ನಾನು ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಬೇಕು ಅಷ್ಟೇ ನನಗೆ.